ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಎಷ್ಟು ಆರ್ಡರ್ ಪ್ಯಾಕ್ ಮಾಡ್ತಾ ಇದ್ದೀನಿ ಗೊತ್ತಾ. ಕೊನೆಯವರಿಗೆ ನೋಡಿದ್ರೆ ನಿಮಗೆ ಇವತ್ತು ಪ್ಯಾಕಿಂಗ್ ಮಾಡುವಾಗ ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ನನಗಾಗಿದೆ. ಸೊ ಅದು ಏನು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮನೇಲಿದ್ದು ಏನಾದರೂ ಕೆಲಸ ಮಾಡಬೇಕು ಅಂತ ಯೋಚಿಸ್ತಾ ಇರೋ ಹೌಸ್ ವೈಫ್ ಆಗಿರಲಿ, ಸ್ಟೂಡೆಂಟ್ ಆಗಿರಲಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದ ನಾನು ಹೇಗೆ ಪ್ಯಾಕಿಂಗ್ಗಳನ್ನ ಮಾಡ್ತಾ ಇದ್ದೀನಿ, ಎಷ್ಟು ಆರ್ಡರ್ ಬಂದಿದೆ, ಯಾವ ರೀತಿ ನಾನು ವರ್ಕ್ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ನಮ್ಮ ಚಾನಲ್ಗೆ ಹೊಸದಾಗಿ ಏನಾದರೂ ನೀವು ಬಂದಿದ್ರೆ ಸಬ್ಸ್ಕ್ರೈಬ್ ತಪ್ಪದೆ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನಾನು ಮನೆಯ ಕೆಲಸದ ಜೊತೆಗೆ ಈ ಪ್ಯಾಕಿಂಗ್ ವರ್ಕ್ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತೀರಾ, ಅಕ್ಕ ನಿಮ್ಮ ದಿನ ಹೇಗೆ ಶುರು ಆಗುತ್ತೆ, ಪ್ಯಾಕಿಂಗ್ ಹೇಗೆ ಬರುತ್ತೆ ಅಂತ ಕೇಳ್ತಾನೆ ಇರ್ತೀರಾ. ಅದಕ್ಕಾಗಿ ಇವತ್ತು ಫುಲ್ ಪ್ಯಾಕಿಂಗ್ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮನೆ ಕೆಲಸನ ಮುಗಿಸ್ಕೊಂಡು ಈಗ ಆರ್ಡರ್ ರೆಡಿ ಮಾಡೋ ಸಮಯ ಆಗಿದೆ. ನೋಡೋಣ ಇವತ್ತು ಎಷ್ಟು ಪಾರ್ಸಲ್ ಪ್ಯಾಕ್ ಆಗ್ತಾ ಇದೆ ಅಂತ. ಇದೀಗ ನಮ್ಮ ಮುಂದೆ ಇರುವಂಥ ಮೆಟೀರಿಯಲ್ ಎಲ್ಲ ರೆಡಿ ಇದೆ ಆಲ್ರೆಡಿ. ಮೊದಲು ಆರ್ಡರ್ ಲಿಸ್ಟ್ ಚೆಕ್ ಮಾಡ್ಕೋತಾ ಇದ್ದೀನಿ. ಯಾವ ಕಸ್ಟಮರ್ಗೆ ಯಾವ ಪ್ರಾಡಕ್ಟ್ ಹೋಗ್ಬೇಕು ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಆಮೇಲೆ ಒಂದೊಂದೇ ಪ್ರಾಡಕ್ಟ್ನ ತೆಗೆದು ನೀಟಾಗಿ ಪ್ಯಾಕ್ ಮಾಡ್ತೀನಿ. ಪ್ಯಾಕ್ ಮಾಡುವಾಗ ಒಂದು ಮಿಸ್ಟೇಕ್ ಆದರೂ ಕೂಡ ಕಸ್ಟಮರ್ಗೆ ರಾಂಗ್ ಐಟಮ್ಸ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನಿಧಾನವಾಗಿ ಮತ್ತೆ ಕೇರ್ಫುಲ್ ಆಗಿ ಈ ವರ್ಕ್ನ ಮಾಡಬೇಕಾಗುತ್ತೆ. ನಿಮ್ಮಲ್ಲಿ ಏನಾದರೂ ಹೌಸ್ ವೈಫ್ ಆಗಿದ್ರೆ, ಯಾರಾದರೂ ಮನೆ ಕೆಲಸ ಜೊತೆ ಮಧ್ಯದಲ್ಲಿ ಏನಾದರೂ ಸಮಯ ಸಿಕ್ಕಾಗ ಏನಾದರೂ ಕೆಲಸ ಮಾಡಬೇಕು ಅಥವಾ ಇಂಥ ಒಂದು ಕೆಲಸ ಅಥವಾ ಪ್ಯಾಕಿಂಗ್ ಕೆಲಸ ಏನಾದರೂ ಮಾಡಬೇಕು ಮತ್ತು ಅದನ್ನು ಮ್ಯಾನೇಜ್ ಮಾಡಿಕೊಂಡು ಮನೆ ಕೆಲಸ ಜೊತೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ, ಆ್ಯಂಡ್ ಇದಲ್ಲೂ ಕೂಡ ಸ್ಟೂಡೆಂಟ್ ಕೂಡ ಫ್ರೀ ಟೈಮಲ್ಲಿ ಆರ್ಗನೈಸೇಷನ್ ಸ್ಕಿಲ್ಲು, ಪ್ಯಾಕಿಂಗ್ ಸ್ಕಿಲ್ಲು, ಸ್ಮಾಲ್ ಬಿಸ್ನೆಸ್ ಐಡಿಯಾಸನ್ನು ಬಗ್ಗೆ ನೀವು ಕೂಡ ಕಲಿಬೋದು ಮತ್ತು ನೀವು ಕೂಡ ನಿಮ್ಮ ಮನೆಯಿಂದ ಈ ಕೆಲಸವನ್ನು ಮಾಡ್ಬೋದು ಸ್ನೇಹಿತರೆ. ಬೈ ದ ವೇ, ನೀವು ಹೌಸ್ ವೈಫ್ನ, ಸ್ಟೂಡೆಂಟಾ ಅಥವಾ ಜಾಬ್ ಮಾಡ್ತಾ ಇದ್ದೀರಾ, ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ನಿಮಗೆ ಇಂಥ ಡೈಲಿ ವರ್ಕ್ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ನಾನು ಇನ್ನಷ್ಟು ಪ್ಯಾಕಿಂಗು, ಟೈಲರಿಂಗ್ ಮತ್ತು ಹೋಮ್ ಬಿಸ್ನೆಸ್ ರಿಲೇಟೆಡ್ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ನಿಂದಲೇ ಚಾನೆಲ್ ಗ್ರೋ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಸರಿ ಸ್ನೇಹಿತರೆ, ಈಗ ಇನ್ನೂ ಸಾಕಷ್ಟು ಆರ್ಡರ್ಸ್ ಪ್ಯಾಕ್ ಮಾಡೋದು ಬಾಕಿ ಇದೆ. ಇವತ್ತು ಒಟ್ಟು ಎಷ್ಟು ಪಾರ್ಸಲ್ ರೆಡಿ ಆಗ್ತಾ ಇದೆ ಎಲ್ಲ ಪ್ಯಾಕಿಂಗ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಇನ್ನಷ್ಟು ಪ್ಯಾಕಿಂಗ್ ಪ್ರೊಸೆಸ್ಗಳು, ಪಾರ್ಸಲ್ ರೆಡಿ ಆಗೋದು ಮತ್ತು ಇವತ್ತಿನ ಟೋಟಲ್ ವರ್ಕ್ ಅಪ್ಡೇಟ್ ಏನಿದೆ ಅಂತ ನೋಡೋಣ. ಸರಿ, ಇಲ್ಲಿ ನೀವು ನೋಡ್ತಾ ಇದ್ದೀರಿ, ನಾನು ಸುಮಾರು ಆರ್ಡರ್ಸ್ಗಳನ್ನ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದೊಂದೇ ಆರ್ಡರ್ಸ್ಗಳನ್ನ ನಾನು ತುಂಬ ಕೇರ್ಫುಲ್ ಆಗಿ ನೋಡಿಕೊಂಡು ಪ್ಯಾಕ್ ಮಾಡ್ತಾ ಇದ್ದೀನಿ. ಆದರೆ ನಿಜ ಹೇಳಬೇಕು ಅಂತಂದರೆ, ಕೆಲ ವರ್ಷಗಳ ಹಿಂದೆ ನಾನು ಕೂಡ ಮನೆಯಲ್ಲೇ ಇದ್ದು ನನ್ನಿಂದ ಏನಾದರೂ ಆಗುತ್ತಾ, ನಾನೇನಾದರೂ ಮನೆಯಿಂದ ಮಾಡ್ಬೋದಾ ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೆ. ಸೊ ಇದೇ ಒಂದು ಯೋಚನೆನೇ ಸುಮಾರು ಹೌಸ್ ವೈಫ್ಗಳಿಗೆ, ಸ್ಟೂಡೆಂಟ್ಗಳಿಗೆ ಒಂದು ಕಾಡುವಂಥ ಪ್ರಶ್ನೆ ಅಂತ ಹೇಳ್ಬೋದು. ಸೊ ನಾನು ಕೂಡ ಏನಾದರೂ ಮಾಡಬೇಕು, ಆದರೆ ಎಲ್ಲಿಂದ ಶುರು ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಆದರೆ ಒಂದು ವಿಷಯ ನಾನು ಕಲ್ತಿದ್ದೀನಿ, ದೊಡ್ಡ ಬಿಸ್ನೆಸ್ ಕೂಡ ಒಂದು ಸಣ್ಣ ಆರ್ಡ್ರಿಂದನೇ ಶುರು ಆಗುತ್ತೆ. ಸೊ ಇವತ್ತು ನಾನು ಪ್ಯಾಕ್ ಮಾಡ್ತಾ ಇರುವಂಥ ಈ ಪಾರ್ಸಲ್ ನೋಡಿದರೆ ಕೆಲವರಿಗೆ ಚಿಕ್ಕ ಕೆಲಸ ಅಂತ ಅನ್ನಿಸ್ಬೋದು, ಆದರೆ ಪ್ರತಿಯೊಂದು ಪಾರ್ಸಲ್ ಹಿಂದೆ ಒಬ್ಬರು ಕಸ್ಟಮರ್ ಇರ್ತಾರೆ. ಅದೇ ರೀತಿ ನಮಗೆ ದುಡಿಯುವಂಥ ಒಂದು ಕನಸಿರುತ್ತೆ. ಸೊ ಅಂದರೆ ಪ್ರತಿದಿನ ಇಷ್ಟಂತ ನಾವು ದುಡಿತಾ ಇದ್ದೀವಂತ. ಸೊ ಈ ರೀತಿ ಒಂದು ಇದನ್ನು ಕೂಡ ಅಂದರೆ ಇವಾಗ ದುಡಿತಾ ಇರೋದೇ ಒಂದು ದೊಡ್ಡ ಕನಸು ಅಂತ ಹೇಳ್ಬೋದು. ಯಾಕಂದರೆ ಈ ಕನಸು ನನಸಾಗ್ತಾ ಇದೆ. ಸೊ ಒಂದೊಂದು ಆರ್ಡರ್ಸ್ ಬಂದಾಗೆ ಅದೇನಾಗುತ್ತೆ, ಕನಸು ನನಸಾಗೋ ಥರ ಕಾಣಿಸುತ್ತೆ. ಸೊ ಬಹಳ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇತರರಂತ ಬೇರೆದವ್ರ ಸಕ್ಸಸ್ ಏನಾಗಿರ್ತಾರೆ ಅವ್ರನ್ನ ನೋಡಿಕೊಂಡು, ಸೊ ಅವರೆಲ್ಲ ಇವಾಗ ಆ ಸಕ್ಸಸ್ ಹಿಂದೆ ಎಷ್ಟವ್ರು ಕಷ್ಟಪಟ್ಕೊಂಡು ಹೇಗೆ ಮುಂದೆ ಬಂದಿರ್ತಾರೆ ಅಂತ ಅದು ಅವ್ರಿಗೇನೆ ಗೊತ್ತಿರುತ್ತೆ. ಸೊ ಇದು ನೋಡೋರಿಗೆ ಯಾರಿಗೂ ಕೂಡ ಇದು ಕಾಣಿಸೋದಿಲ್ಲ. ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಸಕ್ಸಸ್ ಮಾತ್ರ ಕಾಣಿಸ್ತಾ ಇರುತ್ತೆ. ಸೊ ಬೆಳಿಗ್ಗೆ ಬೇಗ ಎದ್ದುಕೊಳ್ಳೋದು, ಮತ್ತು ಮನೆ ಕೆಲಸ ಮುಗಿಸ್ಕೊಳ್ಳೋದು, ಆರ್ಡರ್ ಚೆಕ್ ಮಾಡೋದು, ಪ್ಯಾಕಿಂಗ್ ಮಾಡೋದು, ಕಸ್ಟಮರ್ಗೆ ಮೆಸೇಜ್ ಮಾಡುವಂಥದ್ದು ಮತ್ತು ರಿಪ್ಲೈ ಕೊಡೋದು, ಇವೆಲ್ಲ ಸೇರಿ ಒಂದು ಬಿಸ್ನೆಸ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ. ಸೊ ಒಂದು ಇಲ್ಲಿ ಫೈನಾನ್ಸ್ ಟಿಪ್ ನಿಮಗೆ ಹೇಳ್ತಾ ಇದ್ದೀನಿ. ನಿಮ್ಮ ಇನ್ಕಮ್ ಎಷ್ಟೇ ಚಿಕ್ಕದಿದ್ರೂ ಕೂಡ ಪರವಾಗಿಲ್ಲ, ಅದರ ಒಂದು ಭಾಗನ ಸೇವ್ ಮಾಡುವಂಥ ಅಭ್ಯಾಸವನ್ನು ಕೂಡ ಮಾಡ್ಕೊಳ್ಳಿ. ಸೊ ಪ್ರತಿದಿನ ನಾನಿಲ್ಲಿ 50 ರೂಪಾಯಿ ಅಂತ ಮತ್ತು 100 ರೂಪಾಯಿ ಅಂತ
ಸೇವಿಂಗ್ ಹ್ಯಾಬಿಟ್ನ ಬಿಲ್ಡ್ ಮಾಡ್ಕೋತಾನೆ ಇರ್ತೀನಿ. ಯಾಕಂದರೆ ಇನ್ಕಮ್ಗಿಂತ ಹ್ಯಾಬಿಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಒಂದು ಆರ್ಡರ್ ಬರ್ತಾ ಇದೆ, ನಾಳೆ 10 ಆರ್ಡರ್ ಬರುತ್ತೆ, ಮುಂದೆ 100 ಆರ್ಡರ್ಸ್ ಕೂಡ ಬರುತ್ತೆ. ಬಿಸ್ನೆಸ್ ಹೀಗೇನೆ ನಿಧಾನವಾಗಿನೇ ಗ್ರೋ ಆಗುತ್ತೆ, ಒಂದೇ ದಿನದಲ್ಲಿ ಗ್ರೋ ಆಗೋದಿಲ್ಲ ಸ್ನೇಹಿತರೆ ಇದು. ಸೊ ಅದಕ್ಕೆ ತುಂಬಾನೇ ಪೇಷನ್ಸು ಮುಖ್ಯ ಆಗುತ್ತೆ. ಕೆಲವೊಮ್ಮೆ ವ್ಯೂಸ್ ಕೂಡ ಬರೋದಿಲ್ಲ ನಾವು ಹಾಕಿರುವಂಥ ವಿಡಿಯೋಸ್ ಯೂಟ್ಯೂಬಲ್ಲಿ. ಕೆಲವೊಮ್ಮೆ ಆರ್ಡರ್ಸ್ ಕೂಡ ತುಂಬಾನೇ ಬರುತ್ತೆ, ಕೆಲವೊಮ್ಮೆ ತುಂಬಾನೇ ಕಷ್ಟ ಆಗುತ್ತೆ. ಆದರೆ ಕನ್ಸಿಸ್ಟೆನ್ಸಿ ಏನಿದೆ ಅಲ್ವಾ, ಅದನ್ನ ಯಾವತ್ತು ಬಿಡಬಾರ್ದು. ಯಾಕಂದ್ರೆ ಇವತ್ತು ನೀವು ಮಾಡ್ತಿರೋಂಥ ಸಣ್ಣ ಪ್ರಯತ್ನ ನಾಳೆ ಒಂದು ದೊಡ್ಡ ಫಲ ಕೊಡ್ಬೋದು ಅಂತ ಸೊ ನಾನು ಕಲ್ತಿರೋಂಥ ಪಾಠದಿಂದ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸ್ಟೂಡೆಂಟ್ಗೆ ಒಂದು ಮಾತು ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ಫ್ರೀ ಟೈಮ್ ಎಲ್ಲ ಮೊಬೈಲ್ ಸ್ಕ್ರೋಲ್ ಮಾಡೋದನ್ನ ಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಸೊ ಒಂದು ಯಾವುದಾದ್ರೂ ಸ್ಕಿಲ್ಲನ್ನು ಕಲೀರಿ ಅಂತ ನಾನು ಹೇಳ್ತೀನಿ. ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಡಿಸೈನಿಂಗ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಪ್ಯಾಕಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಆನ್ಲೈನ್ ಸೆಲ್ಲಿಂಗ್ ರಿಲೇಟೆಡ್ ಆಗಿರ್ಬೋದು, ಯಾವುದಾದ್ರು ಒಂದು ಸ್ಕಿಲ್ಲು ಫ್ಯೂಚರಲ್ಲಿ ಇನ್ಕಮ್ ಸೋರ್ಸ್ ಆಗ್ಬೋದು ಅಂತ ನನಗನ್ಸುತ್ತೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದು ನಿಮ್ಗೆ ಇಷ್ಟ ಇರುತ್ತೋ ಅದನ್ನು ನೀವು ಇಲ್ಲಿ ಕಲಿತ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಹೌಸ್ ವೈಫ್ಗಳಿಗೆ ನಾನು ಹೇಳೋದಾದರೆ ಅವ್ರಿಗೆ ತುಂಬಾ ಒಂದು ಇಂಪಾರ್ಟೆಂಟ್ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ. ನೀವು ಮನೆ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಅದು ಕೂಡ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿನೇ. ಅದ್ರ ಜೊತೆಗೆ ನಿಮ್ಮ ಕನಸುಗಳಿಗೆ ಸ್ವಲ್ಪ ಸಮಯ ಕೊಡಿ. ದಿನಕ್ಕೆ ಒಂದು 30 ನಿಮಿಷ ಆದರೂ ಸಾಕು, ಒಂದು ದಿನ ಅದು ದೊಡ್ಡ ಬದಲಾವಣೆನ ತರುತ್ತೆ ಸ್ನೇಹಿತರೆ. ಸೊ ಈಗ ನಿಧಾನವಾಗಿ ನೋಡಿದರೆ ಪಾರ್ಸಲ್ ರೆಡಿ ಆಗ್ತಾ ಇದೆ ಅಲ್ವಾ. ಸೊ ಪ್ರತಿದಿನ ಪಾರ್ಸಲ್ ಪ್ಯಾಕ್ ಮಾಡುವಾಗ ನನಗೆ ಒಂದೇ ಫೀಲಿಂಗ್ ಬರೋದು ಅಂತಂದರೆ ನಾನಿಂದು ನಿನ್ನೆಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಂತ. ಅದೇ ನನಗೆ ಒಂದು ಚಿಕ್ಕದೊಂದು ಮೋಟಿವೇಶನು. ಇದ್ರ ಜೊತೆ ಕಾಂಪಿಟೇಷನ್ ನಾನು ಮಾಡ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ನಿನ್ನೆ ಇದ್ದ ಮತ್ತೆ ನಿಮ್ಮ ಜೊತೆ ಅಂದರೆ ಇವಾಗ ನನಗೆ ನಿನ್ನೆ ಇರುವಂಥ ದಿನ ಆಯಿತು, ಮತ್ತು ನಿಮ್ಮ ಜೊತೆ ಒಂದು ಕಾಂಪಿಟೇಷನ್ ಮಾಡಿ ಅಥವಾ ಯಾರಾದರೂ ಇವಾಗ ತುಂಬ ಚೆನ್ನಾಗಿ ಗ್ರೋ ಆಗ್ತಾ ಇದ್ದಾರೆ ಅವ್ರನ್ನ ನೋಡಿಕೊಂಡು ಮತ್ತು ಅವ್ರಿಗೆ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅದನ್ನೇ ಚಿಂತೆ ಮಾಡ್ತಾ ನಾನು ಕೂತ್ಕೊಂಡ್ರೆ ಇವತ್ತಿನ ದಿನ ನಂದು ಹಾಳಾಗುತ್ತೆ. ಸೊ ಹೀಗಾಗಿ ನಾನು ಯಾರ ಜೊತೆನೂ ಕಾಂಪಿಟೇಷನ್ ಮಾಡ್ತಾ ಇಲ್ಲ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಹೀಗಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಸುಮಾರು ಇವತ್ತು ಆರ್ಡರ್ಸ್ಗಳಿಂದ ಪ್ಯಾಕ್ ಮಾಡ್ತಾ ಇದ್ದೀನಿ. ಒಂದೊಂದು ಪ್ರಾಡಕ್ಟ್ನು ಚೆಕ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿಬಿಟ್ಟು ಚೆನ್ನಾಗಿ ಇವಾಗ ಫಿನಿಶಿಂಗ್ ಇದೆ, ಕರೆಕ್ಟ್ ಇದೆ, ನಂತರ ಇದನ್ನು ನಾವು ಕಳಿಸ್ಬೋದು ಕಸ್ಟಮರ್ಗೆ ಅಂದಾಗ ಮಾತ್ರ ನಾನು ಅದನ್ನು ಪಾರ್ಸಲ್ ಮಾಡಿರ್ತೀನಿ. ಸೊ ಈ ರೀತಿ ನಂದು ದಿನಚರಿಯಲ್ಲಿ ನಡೀತಾ ಇರುತ್ತೆ. ಆ್ಯಂಡ್ ನಿಮ್ಮ ದಿನಚರಿ ಹೇಗಿದೆ ಮತ್ತು ಯಾವ ರೀತಿ ನೀವು ಕೂಡ ಬಿಸ್ನೆಸ್ ಮಾಡ್ಬೇಕಂತ ಏನಾದರೂ ಅಂದ್ಕೊಂಡಿದ್ದೀರಾ? ಸೊ ನಿಮ್ಮ ಕನಸು ಏನು ಅಂತ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಕ್ಲೋಸ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಬಗ್ಗೆ ಸುಮಾರು ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳು ನಾನು ಡೈಲಿ ವ್ಲಾಗ್ಸಲ್ಲಿ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಆ್ಯಂಡ್ ಇವತ್ತು ಇಷ್ಟು ಪಾರ್ಸಲ್ಗಳು ಇವತ್ತು ಹೋಗ್ತಾ ಇದೆ. ಆ್ಯಂಡ್ ಈ ಪಾರ್ಸಲ್ ಇವತ್ತು ಸಂಜೆವರೆಗೂ ಶಿಪ್ ಆಗುತ್ತೆ. ಕೊರಿಯರ್ದವ್ರು ಬಂದು ತೊಗೊಂಡು ಹೋಗ್ತಾರೆ. ಸೊ ನಾನು ಎಲ್ಲೂ ಹೋಗೋದಿಲ್ಲ, ಮನೆಗೆ ಬರ್ತಾರವರು ಬಂದು ತೊಗೊಂಡು ಹೋಗ್ತಾರೆ. ನಂತರ ನೆಕ್ಸ್ಟ್ ಡೇ ಅಥವಾ ಸೆಕೆಂಡ್ ಡೇದಲ್ಲಿ ಅವ್ರು ನಮಗೆ ಎಲ್ಲ ಡೀಟೇಲ್ಸ್ ಕೊಡ್ತಾರೆ ಅದರದ್ದು. ಸೊ ಈ ರೀತಿ ನಾನು ಇಲ್ಲಿ ಕೆಲಸ ಮಾಡ್ತೀನಿ. ಇದಕ್ಕೆ ಸಂಪರ್ಕ ನಿಮ್ಗೆ ಏನಾದರೂ ಡೌಟ್ ಇದೆ, ನಾವು ಕೇಳಬೇಕು ಏನಾದರೂ ಅಂತ ಅಂದ್ಕೊಂಡಿದ್ರೆ ಯಾವುದೇ ಒಂದು ಇದನ್ನ ಇಲ್ದೇನೆ ನೀವು ದಯವಿಟ್ಟು ನೀವು ನಾವು ಕಾಮೆಂಟ್ ಮಾಡಿ, ಏನೇ ಇರ್ಬೋದು ನಿಮ್ಮ ಡೌಟು ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು. ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡೋದು ಮರಿಬೇಡಿ. ಹೊಸಬರು ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.